ರಾಜಕೀಯವಾಗಿ ನಾನು ಬಚ್ಚಾಗಿ ಕುಂದೀನಿ. ಆದ್ರೆ ನೀನು ಅಂದಿ ಅಂತ ನಾನು ಹೇಳಕ್ಕದ್ದ? ಇದು ಎಪಿಸೋಡ್ ಇಲ್ಲಿಗೆ ಮುಗಿಯಲ್ವಲ್ಲ. ನಾನು ಹೇಳ್ದಲ್ಲ, ಪುಷ್ಪ ಡೈಲಾಗ್ ಬಗ್ಗದೇ ಇಲ್ಲ. ನಾಲ್ಗೆನೆ ಮೆಟ್ ಮಾಡ್ಕೊಂಡಿರೋ ಅಂತ ನಾವೇನು ಬಯಸೋದು? ನಾವು ಅದಕ್ಕೆ ಹೇಳ್ತೀನಿ, ಅಲ್ಲೇ ಅದು ಹೇಳಿದ್ದೀನಲ್ಲ, ಬಚ್ಚಲ್ ಬಾಯಿ ವಿಶ್ವನಾಥ ಶೆಟ್ಟಿ ಅಂತ. ಅಯ್ಯೋ, ಶೆಟ್ಟಿ ಆಗುಟ್ಟಕ್ಕೆ ಹೆಮ್ಮೆ ಪಟ್ಟಿದ್ದೀನಪ್ಪ ವಿಶ್ವನಾಥ್ ಅವರೇ. ಶೆಟ್ಟಿ ಆಗುಟ್ಟಕ್ಕೆ ಹೆಮ್ಮೆ ಪಡ್ತೀನಿ. ನಿರ್ಘಳವಾಗಿ ಮಾತಾಡ್ತಿದ್ದವ್ರು ಬೆಬ್ಬೆಬ್ಬೆ ಅನ್ನೋ ಅಂತ ಖಂಡಿತವಾಗ್ಲೂ ಮಾಡೋರು. ನನಗೆ ಖುಷಿ ಆಯಿತು. ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದರೆ ಮಾತ್ರ ಅಲ್ವ ನಿಮಗೆಲ್ಲ ನೋವು ಗೊತ್ತಾಗೋದು. ನಿಮ್ಮ ಪಾಪ ಪರಿಹಾರ ಆಗುತ್ತೆ. ದಿನಕ್ಕೊಂದು 10 ಸಲ ಶೆಟ್ಟಿ ಅಂತ ಕೂಗಿ ಇನ್ನೊಂದು ಸಲ ಅವ್ರ ವಿಚಾರ ಮಾತಾಡಿದ್ರೆ ನನ್ನ ಬಾಯಿ ಹೊಲಸಾಗೋಯ್ತದೆ. ಈಗಂತೂ ಶಾಪ ಕಾಡೋಕ್ಕೆ ಶುರುವಾಗುತ್ತೆ ಬಿಡಿ. ನಮ್ಮ ತಾಯಿ ಬಗ್ಗೆ ಅವ್ರು ಯಾವಾಗ ಬೋಳಿ ಮಾಡಿದ್ರು ಈಗಂತೂ ಆ ಶಾಪ ಅವ್ರಿಗೆ ತಟ್ಟುತ್ತೆ. ಆ ಕರ್ಮ ನೋಡ್ತಾರೆ. ಈಗ ಅಷ್ಟು ಹೇಳಬಲ್ಲೆ. ನಾವು ಅಂದರೆ ನನ್ನ ತಮ್ಮ ತೊಗೊಂಡಂಥ ಸ್ವಿಮ್ಮಿಂಗ್ ಪೂಲ್ ಜಾಗ, ಅದು ಅವರು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಹುಚ್ಚು. ಆ ಸ್ಪೋರ್ಟ್ಸ್ ಅಕಾಡೆಮಿಗೆ ಇದನ್ನು ಪೂರಕವಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು. ಹುಣಸೂರಲ್ಲಿ ಮಕ್ಕಳುಗಳು ಸ್ವಿಮ್ಮಿಂಗ್ ಕಲಿತಿಲ್ಲ ಇದು ಅನ್ನೋದು ಹುಚ್ಚಿರಲಿ ಇತ್ತು. ಅದ್ರ ಮಧ್ಯೆ ಅವ್ರಿಗೆ ಸಂಪೂರ್ಣ ಮಾಹಿತಿನೇ ಇಲ್ಲ. ಯಾರೋ ಹೇಳಿದ್ರು ಬಂದು ಕೂತ್ಕೊಬಿಟ್ರು. ನಮ್ಮ ತಮ್ಮನ ಹೆಂಡತಿ ಅವ್ರಿಗೆಲ್ಲರೂ ಭಾಳ ತೇಜೋವಧಿಯಾಗಿ ಮಾಡಿದ್ರು. ಅವರು ಮೂರೇನೋ ಹೇಳಿದ್ರು, ಪತ್ರಿಕೆಯವರು ಅದಕ್ಕಿನ್ನೂ ಸೇರಿಸ್ಕೊಂಡು ಬರೆದ್ಬಿಟ್ರು. ಅಲ್ಲಿ ತೊಗೊಂಡಿರೋದೇನೋ 33,000 ಸ್ಕ್ವೇರ್ ಫೀಟು, 3/4 ಎಕರೆ ಅಷ್ಟು ಜಾಗ ಬಾಡಿಗೆಗೆ, ಖರೀದಿಗಲ್ಲ, ಆಸ್ತಿಗಲ್ಲ. ಎಲ್ಲ ಮಾಧ್ಯಮಗಳು ನ್ಯೂಸ್ಗಳಲ್ಲಿ 4 ಎಕರೆ ಭೂ ಕಬಳಿಕೆ ಅಂತ. ನಾನು ತಾಳ್ಮೇಲೆ ಇದ್ದೆ. ಕೊನೆಗೆ ನನ್ನ ತಮ್ಮನೂ ಹೋಗಿ ಏನು ಸಮಜಾಯಿಸಿ ಕೊಡಬೇಕು, ಅದು ನಮ್ಮದಲ್ಲ ಆಸ್ತಿ, ಅದು ಕಾಫಿ ಕ್ಯೂರಿಂಗ್ ವರ್ಕ್ಸ್ದು. 1962ರಲ್ಲೇ ಅದು ರೀಕ್ಲಾಸಿಫಿಕೇಷನ್ ಆಗಿ ಅವ್ರಿಗೆ ಸೇರಿದೆ. ಕಾನೂನಲ್ಲೂ ಕೂಡ RTCಲಿ ಯಾರು ಮಾಲೀಕ ಇರ್ತಾನೆ ಅವನಿಗೆ ಏಕರಬು ಸಲ್ಲತಕ್ಕದ್ದು. ಅದನ್ನು ಅಪ್ಲಿಕೇಶನ್ ಹಾಕ್ಕೊಂಡು ತಹಸೀಲ್ದಾರ್ ಮುಖಾಂತರ, AC ಮುಖಾಂತರ, DC ಕಮಿಟಿ ಇರುತ್ತೆ, ಅಲ್ಲಿ ಅದಕ್ಕೆ ರೆಗ್ಯುಲೈಸ್ ಮಾಡಿಕೊಂಡು ದುಡ್ಡು ಕಟ್ಕೊಂಡು ಮಾಡ್ಕೊಳ್ಳೋದು. ಇದು ಪದ್ಧತಿ ಎಲ್ಲಿ ಇಂಡಿಯಾ ದೇಶದಲ್ಲಿ ಎಲ್ಲಾದ್ರೂ. ಯಾರದನ್ನ ಮಾಡಿಸ್ಕೊತಾರೆ ಜಾಸ್ತಿ ಅಂತ ಅಂದರೆ ರಿಯಲ್ ಎಸ್ಟೇಟ್ ಈಗಿದೆಯಲ್ಲ, ಅವ್ರು ಜಾಸ್ತಿ ಅದ್ರ ಬಗ್ಗೆ ನಿಗಾ ಕೊಡ್ತಾರೆ. ರಿಯಲ್ ಎಸ್ಟೇಟು ಲೇಔಟ್ ಮಾಡ್ಬೇಕಾದ್ರೆ ಮಾಡ್ತಾರೆ. ಯಾವ 90% ರೈತ ಅದನ್ನ ರೆಗ್ಯುಲೈಸ್ ಮಾಡ್ಕೊ, ಯಾಕೆಂದರೆ ದುಡ್ಡು ಕಟ್ಟಬೇಕಲ್ಲ, ಅದಕ್ಕೆ ಯಾರು ಮಾಡ್ಕೊಂಡಿರೋದಿಲ್ಲ. ಬಟ್ ಅವನೇ RTCಲೇ ಓಡ್ತಾ ಇರ್ತದೆ. ಹಂಗೆ ಕಾಫಿ ವರ್ಕ್ಸ್ RTCಲಿ ಓಡ್ತಾ ಇದೆ. ಅದನ್ನು ಬಾಡಿಗೆಗೆ ಕೊಟ್ಟಿರೋರು ತಗೊಂಡಿರೋದು ನನ್ನ ತಮ್ಮ. ಅಲ್ಲಿಂದ ಶುರುವಾದಂಥದ್ದು. ಅವರ ಶಿಷ್ಯರುಗಳವ್ರಿಗೆ ತಪ್ಪು ಮಾಹಿತಿ ಕೊಟ್ಟರು. ಇವರು ಬೃಹಸ್ಪತಿ ಅಂದ್ಕೊಂಡು ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ನನಗೂ ಕೂಡ ಏಕವಚನದಲ್ಲಿ ಮಂಜುನಾಥ ಹಾಗೆ ಹೀಗೆ ಅಂದ್ಕೊಂಡು, ನೀನು ಮಾಲೀಕನಲ್ಲ, ಹಳೆ ಪಿಕ್ಚರ್ ಡೈಲಾಗ್, ನಾಟಕದ ಡೈಲಾಗ್ಗಳೆಲ್ಲ ಹೊಡ್ಕೊಂಡು ಭಾಳ ಮಾಮೂಲಿ. ಈಗ ನಾನು ಅವ್ರಿಗೆ ಹೇಳ್ತಿದ್ದೆ, ಇವತ್ತು ಹೇಳ್ತಿದ್ದೆ, ಮಾಧ್ಯಮಗಳ ನೀವು ಸಂಪನ್ಮೂಲ ವ್ಯಕ್ತಿ, ಎಲ್ಲೂ ಇಲ್ಲ ಅಂತಂದರೆ ಅವ್ರ ವಿಚಾರ ಬಂತು ಅಂದರೆ ಅವರೇ ವಿಚಾರ ಕೊಡ್ತಾರೆ, ಮಾಡ್ತಾರೆ. ನಾನು ಅವ್ರ ಜೊತೆ ಇದ್ದಾಗಲೂ ಹಂಗೆ ಅಂತಿದ್ದೆ ಎಲ್ಲ. ಅದು ಒಂದು ಹಂತಕ್ಕೆ ಬಂದಾಗ ಹುಣಸೂಲಿ ಟೀಕೆಗಳಾಯಿತು, ಎನ್ಕ್ವೈರಿಗಳಾಯಿತು. ಪತ್ರಿಕೆಯಲ್ಲಿ ಬಂದಮೇಲೆ, ಅವರು TVಲಿ ಬಂದಮೇಲೆ, ಇವತ್ತಿನ ದಿನ ನಿಮಗೆ ಗೊತ್ತಿದೆ ಎಷ್ಟು ಸೂಕ್ಷ್ಮ ಇದೆ. ಮೂಢ ವಿಚಾರ ಆಗಲಿ, ವಕ್ಫ್ ಬೋರ್ಡ್ ವಿಚಾರಗಳಾಗಲಿ, ಜಮೀನುಗಳು, ಸೈಟ್ಗಳು. ನಾವು ಇಷ್ಟು ವರ್ಷಗಳು ಏನೊಂದು ಕಳಂಕರಹಿತವಾದಂಥ ನಮ್ಮ ಜೀವನ ಹುಣಸೂರು ನಡ್ಕೊಂಡು ಬಂದಿದೆ. ಆ ಒಂದರಲ್ಲಿ ಇವರು ಯದ್ವಾ ನಮ್ಮ ಬಗ್ಗೆ ಟೀಕೆ ಮಾಡೋದು, ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಇದು ಮಾಡೋದು. ಅದು 2010 ಇದಾಗಿದೆ. ಅವ್ರಿಗೆ ಕಾನೂನಿನ ರೆವಿನ್ಯೂ ಅರಿವಿಲ್ಲ. ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ಅವ್ರಿಗೆ ಸ್ವಲ್ಪ ಆದರೂ ಕಾನೂನಿನ ಅರಿವಿದ್ದಿದ್ರೆ ಇನ್ಯಾರನ್ನ ತಿಳ್ಕೊಂಡಾರ ಮಾತಾಡೋದು.